ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ನಿನ್ನ ಜೊತೆ ನನ್ನ ಕತೆ ಮುಂದೇನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ರಾಣಾ ಅರೆಸ್ಟ್ ಆಗಿರ್ತಾರೆ. ಈ ವಿಚಾರ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಿರುತ್ತೆ. ರಾಣಾ ಅರೆಸ್ಟ್ ಆದಮೇಲೆ ಸಾಕ್ಷಿ ಎಲ್ಲೋದ್ಲು ಏನು ಅಂತ ಹುಡುಕ್ತಾ ಇರ್ತಾರೆ. ಸಾಕ್ಷಿ ಇನ್ನೂ ಸಿಕ್ಕಿರೋದಿಲ್ಲ. ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ, ಸತ್ಯಣ್ಣ ಮನೆಗೆ ಬರ್ತಾರೆ. ಅಜಿತ್ತು ಸತ್ಯಣ್ಣಗೆ ಕೇಳ್ತಾ ಇರ್ತಾನೆ, ಸತ್ಯಣ್ಣ ಏನಿದೆಲ್ಲನ ಸಾಕ್ಷಿ ಯಾರಂತ ನಿಮಗೆ ಗೊತ್ತಿಲ್ವಾ? ನಾವು ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ ಎಲ್ಲ ಸಾಕ್ಷಿಗೆ ಹೇಗೆ ಗೊತ್ತಾಗ್ತಾ ಇತ್ತು? ನೀವೇ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಏನು ಮಾತಾಡೋದಿಲ್ಲ. ಅಜಿತ್ ಇದರಲ್ಲಿ ನಂದೇನು ತಪ್ಪಿಲ್ಲ, ದಯವಿಟ್ಟು ನನ್ನ ಅರ್ಥ ಮಾಡ್ಕೋ, ಕೇಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ, ಇಲ್ಲ ಸತ್ಯಣ್ಣ, ಇದೆಲ್ಲ ನೀವು ಗೊತ್ತಿದ್ದೇ ಮಾಡಿರೋದು. ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಯಾರಿಗೂ ಈ ವಿಚಾರ ಬಿಟ್ಕೊಡ್ಬಾರ್ದು, ಲೀಕ್ ಮಾಡಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ? ಆದ್ರೂ ಸಾಕ್ಷಿಗೆ ಯಾಕೆ ನೀವು ಎಲ್ಲ ಗೊತ್ತಾಗೋ ಥರ ಮಾಡಿದ್ದು? ನಿಮಗೂ ಸಾಕ್ಷಿಗೂ ಏನು ಸಂಬಂಧ? ಈ ಥರ ಎಲ್ಲ ಮಾಡಿದ್ದು ಸರಿನಾ? ನೀವು ಈ ಥರ ಮಾಡಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಜೋರು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದಂತಹ ಮನೆಯವರು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಶ್ರವಣ್ ಆಗಿರ್ಬೋದು, ಮತ್ತು ದೇವಯಾನಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಸಂಗೀತ, ಇವರೆಲ್ಲರೂ ಗಾಬರಿಯಿಂದ ಏನಪ್ಪ ಮಾಡೋದು ಅನ್ನೋ ಥರ ನೋಡ್ತಾ ಇರ್ತಾರೆ. ಆದರೆ ಸತ್ಯಣ್ಣ ಮಾಡಿರೋ ತಪ್ಪಿಂದ ಆಗ್ಬಿಟ್ಟು ಅಜಿತ್ಗೆ ಸಿಕ್ಕಾಬಟ್ಟೆ ಕೋಪ ಬಂದಿರುತ್ತೆ. ಎಷ್ಟು ಕೋಪ ಬಂದಿರುತ್ತೆ ಅಂತ ಅಂದರೆ, ಅವನು ಈ ಥರ ಎಲ್ಲ ಆಗೋಯ್ತಲ್ಲ, ಹಿಂಗೆ ಸತ್ಯಣ್ಣನ ಎಷ್ಟು ನಂಬಿದ್ದೆ ನಾನು, ಈ ಥರ ಮಾಡಿಬಿಟ್ರಲ್ವಾ, ಮೋಸ ಮಾಡಿಬಿಟ್ರು ಅನ್ನೋ ಥರನೇ ಅವನು ಕೋಪ ಮಾಡ್ಕೊತಾ ಇರ್ತಾನೆ. ಸತ್ಯಣ್ಣಂಗೆ ಹೇಳ್ತಾ ಇರ್ತಾನೆ, ನೀವು ಈ ಥರ ಮಾಡಬಾರ್ದಾಗಿತ್ತು, ನಿಮ್ಮನ್ನು ಇವಾಗ ಅರೆಸ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಭೂಮಿ ಏನು ಮಾಡ್ತಾಳೆ, ಇಲ್ಲ ಸಾಹೇಬ್ರೆ, ನೀವು ಆ ಥರ ಎಲ್ಲ ದುಡುಕ್ ನಿರ್ಧಾರ ತೊಗೊಬೇಡಿ, ಸತ್ಯಣ್ಣಂದೇನು ತಪ್ಪಿರಲ್ಲ, ಏನೋ ಮಿಸ್ ಆಗಿದೆ, ಏನೋ ಮಿಸ್ಟೇಕ್ ಆಗಿದೆ, ಇದರಿಂದ ಸತ್ಯಣ್ಣಂದೇನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಭೂಮಿ ಸತ್ಯಣ್ಣ ಕಡೆಗೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಅಜಿತ್ತು ಜೋರಾಗಿ ಗದ್ಲಿಸ್ಕೊಂಡು, ಬಾಯಿ ಮುಚ್ಚು, ನಿನ್ನ ಹತ್ರ ಹೇಳ್ಕೊಂಡು ನಾನು ಕೆಲಸ ಮಾಡಬೇಕಾಗಿಲ್ಲ, ಕೆಲಸ ಕಲಿಬೇಕಾಗಿಲ್ಲ, ನನಗೆ ಗೊತ್ತಿದೆ ನಾನು ಹೇಗೆ ಡ್ಯೂಟಿ ಮಾಡಬೇಕು ಅಂತ ಅಂದ್ಬಿಟ್ಟು, ಇದಕ್ಕೆಲ್ಲ ನೀನೇನಾರು ಮಧ್ಯ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಅಜಿತ್ತು ಭೂಮಿಗೆ ಜೋರಾಗಿ ಗಲಾಟೆ ಮಾಡ್ತಾನೆ. ಕಿರಿದ ತಕ್ಷಣ ಭೂಮಿ ಏನು ಮಾಡ್ತಾಳೆ, ಅವರ ಅತ್ತೆ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾಳೆ ಬೈಯಕ್ಕೆ. ಸೊ ಅಜಿತ್ತು ಸತ್ಯಣ್ಣಗೆ ಮತ್ತೆ ಬೈಯಕ್ಕೆ ಶುರು ಮಾಡ್ತಾನೆ, ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ಇವಾಗ ನೀವೇ ಬಂದರೆ ಸರಿ, ಇಲ್ಲ ಅಂತ ಅಂದರೆ ನಾನು ನಿಮ್ಮನ್ನು ಎಳ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬಾಗಿಲು ಕಡೆಗೆ ತಿರ್ಕೊಂಡು ಹೊರಟು ಬಿಡ್ತಾನೆ ಅಜಿತ್ತು. ಅಷ್ಟರಲ್ಲಿ ಸತ್ಯಣ್ಣ ಏನು ಮಾಡ್ತಾರೆ, ಅವನಲ್ಲಿ ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡ ತಕ್ಷಣ ಎದ್ದು ಹೊರಡೋಕ್ಕೆ ಶುರು ಮಾಡ್ತಾರೆ. ದೇವಯಾನಿ ನಿಮ್ಮ ಫೋನ್ ತೊಗೊಂಡೋಗಿ ಅಂದಾಗ ಸರಿ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಅಜಿತ್ ಹಿಂದೆ ಸತ್ಯಣ್ಣ ಹೊರಟು ಬಿಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಅಪ್ಪು ಆಗಿರ್ಬೋದು, ಮನಸ್ವಿ ಆಗಿರ್ಬೋದು, ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಪಾಪ ಸಂಗೀತಾಗೆ ಮತ್ತು ಭೂಮಿಗೆ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇರುತ್ತೆ, ಬೇಜಾರು ಮಾಡ್ಕೊತಾ ಇರ್ತಾರೆ. ಸೊ ಇವಳಿಗೆ ಏನು ದೇವಯಾನಿಗೆ ಒಳ್ಳೊಳಗೆ ಖುಷಿ ಆಗ್ತಾ ಇರುತ್ತೆ, ಬಟ್ ಆದರೂ ಫೇಸಲ್ಲಿ ಮಾತ್ರ ತೋರಿಸ್ಕೊಳ್ಳೋದಿಲ್ಲ, ದುಃಖ ಆಗಿರೋ ಥರನೇ ಬಿಹೇವ್ ಮಾಡ್ತಾ ಇರ್ತಾಳೆ. ಸೊ ಇನ್ನು ಅಜಿತ್ತು ಸತ್ಯಣ್ಣನ ಕರ್ಕೊಂಡು ಸ್ಟೇಷನ್ನಿಗೆ ಬರ್ತಾರೆ. ಸ್ಟೇಷನ್ನಿಗೆ ಬಂದು ಲಾಕಪ್ ಒಳಗೆ ಹಾಕ್ಬಿಟ್ಟು ಅಜಿತ್ಗೂ ಕೂಡ ಒಳಗೊಳಗೆ ಬೇಜಾರಿರುತ್ತೆ, ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅಲ್ಲೇ ಇದ್ದಂಥ ಕಾನ್ಸ್ಟೇಬಲ್ನ ಕರೆದ್ಬಿಟ್ಟು ಅವ್ರಿಗೇನು ತಿನ್ನೋಕ್ಕೇನಾದರೂ ಬೇಕಾ ಕೇಳಿ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನ ಚೇಂಬರ್ಗೆ ಹೋಗ್ತಾನೆ ಕೂತ್ಕೊಳ್ಳೋದಕ್ಕೋಸ್ಕರ. ಸೊ ಇದು ಕಂಬಿ ಹಿಂದೆ ಲಾಕಪ್ಪಲ್ಲಿ ಇರೋವಂಥ ಸತ್ಯಣ್ಣ ಏನು ಮಾಡ್ತಾರೆ, ಏನೂ ದಿಕ್ಕೆ ತೋಚತೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಭೂಮಿ ಹಿಂದೆನೇ ಓಡಿ ಬರ್ತಾಳೆ, ಸತ್ಯಣ್ಣ ಅಂದ್ಬಿಟ್ಟು. ಸತ್ಯಣ್ಣ ಲಾಕಪ್ಪಲ್ಲಿರೋದು ಭೂಮಿ ಕೈಲಿ ನೋಡೋದಕ್ಕಾಗೋದಿಲ್ಲ. ಆಮೇಲಿಂದ ಅವಳೇನು ಮಾಡ್ತಾಳೆ ಅಂತಂದರೆ, ಅಲ್ಲಿಂದ ಸಾಹೇಬ್ರ ಹತ್ರ ಹೋಗ್ತಾಳೆ. ಸಾಹೇಬ್ರ ಹತ್ರ ಹೋಗಿದ್ರೆ ಅಜಿತ್ ಹತ್ರ ಅವ್ನ ಚೇರಲ್ಲಿ ಕೂತ್ಕೊಬೇಕು ಅನ್ನೋ ವರ್ಷದಲ್ಲಿ ಭೂಮಿ ಹೋಗ್ಬಿಟ್ಟು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ನೀವು ಸತ್ಯಣ್ಣನ ಹೆಂಗೆ ಅಪರಾಧಿ ಅಂತ ಹೇಳ್ತೀರ, ಯಾಕೆ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಯಾಕೆ ಲಾಕಪ್ಪಲ್ಲಿ ತಂದಾಕಿದ್ದು, ಅವ್ರದ್ದೇನು ತಪ್ಪಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ, ಸತ್ಯಣ್ಣಂದು ಏನೂ ತಪ್ಪಿರಲ್ಲ, ಬಿಟ್ಬಿಡಿ ಅವ್ರನ್ನ ಅಂತ ಅಂದ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಬಟ್ ಅಜಿತ್ತು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇದಕ್ಕೆ, ಸುಮ್ಮನೆ ಅವ್ನ ಪಾಡಾಗ ಅವ್ನು ಕೆಲಸ ಮಾಡ್ತಾ ಇರ್ತಾನೆ, ಫೈಲ್ ತೆಗೆದು ನೋಡ್ತಾ ಇರ್ತಾನೆ. ಭೂಮಿ ಕಳಕಳಿಯಿಂದ ಕೇಳ್ಕೊತಾಳೆ, ಜೋರು ಮಾಡಿ ಕೇಳ್ಕೊತಾಳೆ, ಹೆಂಗೆಂಗೋ ಕೇಳ್ಕೊತಾಳೆ. ಅಜಿತ್ಗೆ ಕೋಪ ಬಂದ್ಬಿಡುತ್ತೆ.
ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು, ನಿನ್ಗೆ ಅಷ್ಟೊಂದು ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇತ್ತು ಅಂದರೆ ಬೇಲ್ ತೊಗೊಂಬಂದು ಬಿಡಿಸ್ಕೊಂಡು ಹೋಗು, ಅಲ್ಲಿವರೆಗೂ ನಾನೇನು ಕೇಳಬೇಡ. ನಿನ್ನ ಹತ್ರ ನಾನು ಡ್ಯೂಟಿ ಮಾಡೋದು ಹೇಳ್ಗಿಸ್ಕೊಬೇಕಾಗಿಲ್ಲ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಿದೆ, ನೀನು ನನಗೆ ಹೇಳ್ಕೊಡೋಕೆ ಬರಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಜೋರಾಗಿ ಗಲಾಟೆ ಮಾಡ್ತಾನೆ. ಅವ್ನು ಗಲಾಟೆ ಮಾಡಿರೋದು ಕೇಳಿಸ್ಕೊಂಡು ಅವಳೇನು ಮಾಡ್ತಾಳೆ ಅಂತಂದರೆ ಅಲ್ಲಿಂದನ ಹೊರಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಅಜಿತ್ ಕೋಪನೇ ಎಷ್ಟು ಇರುತ್ತೆ ಅಂತ ಅಂದರೆ, ಸತ್ಯಣ್ಣ ಈ ಥರ ಮಾಡಿದ್ರು ಅನ್ನೋ ಕೋಪ ಒಂದು ಕಡೆಗಾಯಿತು ಅಂತಂದರೆ, ಭೂಮಿ ಸತ್ಯಣ್ಣನ ಬಿಡಿ ಬಿಡಿ ಅಂತ ಹಿಂಸೆ ಕೊಡ್ತಾ ಇರೋದು ಇನ್ನೊಂದು ಕಡೆಗಾಗಿರುತ್ತೆ. ಸೊ ಭೂಮಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಅವ್ನು ಕೂತ್ಕೊಂಡು, ಸತ್ಯಣ್ಣ ಯಾಕೆ ಈ ಥರ ಮಾಡಿದ್ರಿ, ಸತ್ಯಣ್ಣನ ಅರೆಸ್ಟ್ ಮಾಡಿರೋದು ಅಜಿತ್ಗೂ ಕೂಡ ಮನಸ್ಸಿನಲ್ಲಿ ತುಂಬ ನೋವಿರುತ್ತೆ. ಸೊ ಯಾಕೆ ಈ ಥರ ಮಾಡಿದ್ರಿ, ನೀವು ಇಷ್ಟೊಂದು ಬುದ್ಧಿವಂತರಾಗ್ಬಿಟ್ಟು ಈ ಥರ ಮಾಡಿದ್ದು ಸರಿನಾ, ನೀವು ಲಾಯರ್ ಕೂಡ, ಯಾಕೆ ಈ ಥರ ಮಾಡಿದ್ರಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಇನ್ನು ಸಾಕ್ಷಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮನಸ್ವಿ ಬರ್ತಾಳೆ. ಮನಸ್ವಿ ಅಂತಂದರೆ ಅಶ್ವಿನಿ ಮನಸ್ವಿ ಹೆಸರು ಹೇಳ್ಕೊಂಡು ಅಜಿತ್ ಮನೆಗೆ ಬಂದು ಸೇರ್ಕೊಂಡಿರೋ ಅಂಥ ವ್ಯಕ್ತಿ, ಶ್ರವಣ್ ಅವರ ಮಗಳು ಅಂದ್ಬಿಟ್ಟು. ಸೊ ಅವಳು ಬಂದ್ಬಿಟ್ಟು ಅಕ್ಕ ಅಂತ ಕರೀತಾಳೆ. ಅಂದರೆ ರಾಣಾ ಮಗಳು ಅಶ್ವಿನಿ ಮತ್ತು ಸಾಕ್ಷಿ ಇಬ್ಬರು ರಾಣಾ ಮಗಳೇ ಆಗಿರ್ತಾರೆ. ಅಕ್ಕ ಅಂತ ಬಂದು ಕರೆದ ತಕ್ಷಣ ಅಶ್ವಿನಿ ಇವಳೇನು ಮಾಡ್ತಾಳೆ ಅಂತ ಅಂದರೆ, ಸಾಕ್ಷಿ ತಿರುಗಿ ನೋಡ್ತಾಳೆ. ಅಶ್ವಿನಿ ಏನು ಈ ಥರ ಆಗೋಯ್ತಲ್ಲ ಅಕ್ಕ, ಸಖತ್ ಬೇಜಾರಾಗ್ತೈತೆ, ನಮ್ಮ ಅಪ್ಪಂಗೆ ಈ ಸ್ಥಿತಿಗೆ ತಂದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನೀನು ಅಲ್ಲಿವರೆಗೂ ಬೇರೆ ಕಡೆ ಎಲ್ಲರೂ ಹೊರಟೋಗ್ಬಿಡು, ನಾನು ಇವ್ರನ್ನ ನೋಡ್ಕೊತೀನಿ, ಇವ್ರ ಮೇಲೆ ನಾನು ಸೇಡ್ ತೀರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿ ಇಬ್ಬರು ಮಾತಾಡ್ಕೊತಾರೆ. ಅಲ್ಲಿಂದ ಅಶ್ವಿನಿ ಅಂದರೆ ಮನಸ್ವಿನಿ ಅಂತ ಹೇಳ್ಕೊಂಡಿರೋ ಅಂತಹ ಅಶ್ವಿನಿ ಏನು ಮಾಡ್ತಾಳೆ, ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತಾಳೆ, ಇವತ್ತು ನಮ್ಮ ಅಪ್ಪನಿಗೆ ಈ ಸ್ಥಿತಿ ಕಾರಣ ಆಗಿರೋರನ್ನ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಇದಕ್ಕೆ ನಿನ್ನ ಆಶೀರ್ವಾದ ಬೇಕು. ಈ ಸ್ಥಿತಿ ಕಾರಣ ಆಗಿರೋವಂಥ ಅಜಿತ್ ಆಗಿರ್ಬೋದು, ಅಜಿತ್ ಮನೆಯವ್ರನ್ನಾಗಿರ್ಬೋದು, ನಾನು ಬರೀ ಅವರ ಆಸ್ತಿ ಹೊಡಿಬೇಕು ಅಂತ ಹೋಗ್ಬಿಟ್ಟು ಅವ್ರ ಮನೆಗೆ ಸೇರಿಕೊಂಡೆ. ಇವಾಗ ನಾನು ಹೇಳ್ತಾ ಇದ್ದೀನಿ ತಾಯಿ, ನಾನು ಅವ್ರ ಮನೆಯೇ ಸರ್ವನಾಶ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಇದಕ್ಕೆ ನಿನ್ನ ಆಶೀರ್ವಾದ ಬೇಕನ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಮನೆ ಕಡೆಗೆ ಹೊರಡ್ತಾಳೆ. ಮನೆ ಕಡೆಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇರ್ತಾಳೆ, ಯೋಚನೆ ಮಾಡಿಕೊಂಡು ಕೋಪದಿಂದನ. ಸೊ ಅಷ್ಟರಲ್ಲಿ ಶ್ರವಣ ಏನು ಮಾಡ್ತಾನೆ, ಎಲ್ಲರೂ ಕೂತ್ಕೊಂಡು ಅಲ್ಲಲ್ಲಿ ವರಂಡದಲ್ಲಿ ಆಚೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಳು ಕೂಡ ಅವ್ರ ಖುಷಿ ನೋಡಲಾರ್ದಲೇ, ಇದು ನಿಮ್ಮ ಸರ್ವನಾಶಕ್ಕೆ ನಾನು ಮಾಡಿಸ್ಕೊಂಬಂದಿರೋ ಪೂಜೆ ಶಬ್ದ ಸಂಕಲ್ಪ ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ ಏನು ಮಾಡ್ತಾನೆ, ಮನಸ್ವಿ ಅಂತ ಕೂಗ್ಕೊಂಡು ಬರ್ತಾನೆ. ಅಲ್ಲಿ ಮನಸ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ, ಮನೇಲಿ ಎಲ್ಲೋದ್ಲು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ, ಹೇಳ್ಬಿಟ್ಟು ಹೋದ್ಲಾ ಅಂತ ಅಂದ್ಬಿಟ್ಟು ಶ್ರವಣ ಕೇಳಿದಾಗ, ಇಲ್ಲ ನಮ್ಗೆ ಯಾರಿಗೂ ಹೇಳಿಲ್ಲ, ಎಲ್ಲೋದ್ಲು ಏನು ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅವ್ರು ಹುಡ್ಕೋದು ನೋಡ್ಬಿಟ್ಟು ಎದುರಿಗೆ ಬಂದು ನಿಂತ್ಕೊತಾಳೆ. ಹಾಂ ಅಪ್ಪ ಇಲ್ಲೇ ಇದ್ದೀನಿ. ಅದಕ್ಕೆ ಎಲ್ಲೋಗಿದ್ದೆ ಮಗಳೇ ನೀನು, ನಿನ್ನನ್ನು ಎಷ್ಟು ಹುಡುಕ್ದೆ ಗೊತ್ತಾ, ಗಾಬರಿ ಆಗುತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ರಾಣಾ ಬೇರೆ ಅರೆಸ್ಟ್ ಆಗಿದ್ದಾನೆ, ಈ ಥರ ಪರಿಸ್ಥಿತಿಯಲ್ಲಿ ನೀನು ಹೊರಗಡೆ ಎಲ್ಲ ಈ ಥರ ಹೇಳ್ದೆ ಕೇಳ್ದೆ ಒಬ್ಬೊಬ್ಬಳೆ ಹೋದರೆ ಏನು ಅಂದ್ಕೊಬೇಕು, ಗಾಬರಿ ಆಗೋದಿಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದಾಗ, ಅಪ್ಪ ಸಾರಿ ಹೇಳೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಷ್ಟೇ, ಬೇರೇನೂ ಇಲ್ಲ ಅಂತ ಅವಳು ಹೇಳಿದಾಗ, ಸಾರಿ ಇನ್ನೊಂದು ಸಲ ಈ ಥರ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಮನಸ್ವಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರವಣ್ ಕೂಡ ಮತ್ತೆ ಈ ಥರ ಎಲ್ಲ ಮಾಡಬೇಡಮ್ಮ ನೀನು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ತಾರೆ. ಇನ್ನು ದೇವಯಾನಿ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇವರೆಲ್ಲರೂ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ದೊಡ್ಡ ಸಾಹೇಬ್ರೆ ಅಂತ ಬರ್ತಾಳೆ. ಬಂದ್ಬಿಟ್ಟು ನೇನು ಅವಳು ಪ್ರಸಾದ ಕೊಡೋಕೆ ಹೋಗ್ತಾಳೆ, ನಿಮ್ಮ ಸರ್ವನಾಶಕ್ಕಿದೆ ಪೂಜೆ ಮಾಡಿಸ್ಕೊಂಬಂದಿರೋ ಪ್ರಸಾದ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋದಾಗ ಭೂಮಿ ಬಂದ್ಬಿಟ್ಟು ಅದನ್ನು ತಳ್ಳಿಬಿಟ್ಟು ಕೆಳಗೆ ಬೀಳಿಸ್ಬಿಡ್ತಾಳೆ. ಸೊ ಅವಳು ಬೀಳಿಸ್ತಿದ್ದಂಗೆ ಎಲ್ರಿಗೂ ಕೋಪ ಬಂದ್ಬಿಡುತ್ತೆ. ಎಲ್ರಿಗೂ ಅದು ಕೋಪ ಬರುತ್ತೆ. ಅಷ್ಟರಲ್ಲಿ ಮನಸ್ವಿ ಏನು ಮಾಡ್ತಾಳೆ, ಭೂಮಿಗೂ ಒದೆ ಕೊಡೋಕೆ ಕೈ ಎತ್ತಿದಾಗ ಶ್ರವಣ ಬೈತಾನೆ, ಏನು ಮಾಡ್ತಾ ಇದೆಯಾ ಮನಸ್ವಿ, ನೀನು ಇಷ್ಟಕ್ಕೆಲ್ಲ ಯಾರಾದರೂ ಕೈ ಮಾಡ್ತಾರಾ, ನೀನು ಮಾಡ್ತಾ ಇರೋದು ಸರಿನಾ, ತಪ್ಪು ಮಾಡ್ತಾ ಇರೋದು, ಏನೋ ಗಾಬರಿಯಿಂದ ಬಂದಿದ್ದಾಳೆ, ಏನಕ್ಕೆ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಕೇಳೋಣ ತಡಿ, ಈ ಥರ ಮಾಡಿ ಸರಿನಾ ನೀನು ಅಂತ ಅಂದ್ಬಿಟ್ಟು ಮನಸ್ವಿಗೆ ಬೈದ್ಬಿಟ್ಟು ಅಲ್ಲಿ ಶುರು ಮಾಡ್ತಾರೆ ಸ್ಟೋರಿನ. ಭೂಮಿ ಹೇಳ್ತಾರೆ, ಸಾಹೇಬ್ರೆ ಸತ್ಯಣ್ಣಂದು ಏನೂ ತಪ್ಪಿಲ್ಲ, ದಯವಿಟ್ಟು ಸತ್ಯಣ್ಣನ ಬಿಡಿಸ್ಕೊಡಿ, ನೀವು ಅವರಿಗೆ ಬೇಲ್ ಕೊಡಿಸ್ಲೇಬೇಕು, ನೀವು ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂಥ ಮನಸ್ವಿ ಆಗಿರ್ಬೋದು, ಮನೆಯವರೆಲ್ಲರೂ ಒಂದೊಂದು ಮಾತಾಡ್ತಾರೆ, ಇದೆಂಗೆ ಬಿಡಿಸೋದಕ್ಕಾಗುತ್ತೆ, ಸತ್ಯಣ್ಣ ಗೊತ್ತಿದ್ದು ಈ ಥರ ತಪ್ಪು ಮಾಡೋನೆ, ಅವ್ನು ಬೇಜವಾಬ್ದಾರಿಯಿಂದ ನಿನಗೆ ಗುಂಡೇಟು ಬಿದ್ದಿದೆ, ಈ ಥರ ಅಜಿತಿಗೆ ಪ್ರಾಬ್ಲಮ್ ಆಗಿದೆ, ಇವಾಗ ನೋಡಿದ್ರೆ ಸತ್ಯಣ್ಣನ ಬಿಡಿಸು ಅಂತ ಬಂದಿದ್ಯಾ, ನಿಂಗೇನಾದ್ರು ಬುದ್ಧಿಗಿದ್ದಿ ಇದೆಯಾ ಅಂದ್ಬಿಟ್ಟು ಮನೆಯವರೆಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ. ಆದರೂ ಅವಳು ಇಲ್ಲ
ಇಲ್ಲ ಸಾಹೇಬ್ರೆ, ಸತ್ಯಣ್ಣಂದು ಏನೂ ತಪ್ಪಿಲ್ಲ, ಏನೋ ಮಿಸ್ ಆಗಿದೆ, ಏನೋ ಅವಳು ಯಾಮಾರ್ಬಿಟ್ಟಿಸಿದ್ದಾಳೆ ಸಾಕ್ಷಿ, ಇದರಲ್ಲಿ ಸತ್ಯಣ್ಣಂದು ಏನೂ ತಪ್ಪಿಲ್ಲ, ದಯವಿಟ್ಟು ಸತ್ಯಣ್ಣಂಗೆ ಬೇಲ್ ಕೊಡಿಸಿ ಬಿಡಿಸ್ಕೊಡಿ ಅಂತ ಅಂದ್ಬಿಟ್ಟು ಕೈ ಮುಗಿದು ಕಾಲಿಗೆ ಬಿದ್ದೆಲ್ಲ ಕೇಳ್ಕೊಂಬಿಡ್ತಾಳೆ ಭೂಮಿ. ಇದನ್ನೆಲ್ಲ ನೋಡಿದಂತಹ ಶ್ರವಣ್ ಕೂಡ ಎಲ್ಲೋ ಒಂದು ಕಡೆಗೆ ಮನಸ್ಸು ಅವಳು ಕೇಳ್ಕೊಳ್ಳೋ ರೀತಿ ಆಗಿರ್ಬೋದು, ಅವಳು ಹೇಳೋ ರೀತಿ ಆಗಿರ್ಬೋದು ಒಂದು ಕಡೆಗೆ ಸರಿ ಅನಿಸುತ್ತೆ. ಕೈ ಮುಗಿದು ಕಾಲಿಗೆಲ್ಲ ಬಿದ್ದಿದ್ದು ನೋಡ್ಬಿಟ್ಟು ಅವ್ನ ಕರಳು ಚುರುಕನ್ನುತ್ತೆ, ಕರಗುತ್ತೆ, ಅವನ ಮನಸ್ಸು ಕರಗುತ್ತೆ. ಸೊ ಅವಳು ಕಾಲಿಟ್ಕೊಂಡಿರೋದೆಲ್ಲ ನೋಡಿದ ತಕ್ಷಣ ಅಲ್ಲಿರೋರೆಲ್ಲರೂ ಕೂಡ ಒಂದು ಸ್ವಲ್ಪ ಸಪ್ಪಗಾಗ್ತಾರೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋ ಕಾಯ್ತಾ ಇರಿ, ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.